ಪ್ರಥಮವಾಗಿ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲರಿಗೂ ನಮಸ್ಕಾರ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಮತ್ತು ಜ್ಞಾನದಾತ ಶಾರದಾ ಮಾತೆಯನ್ನು ಸ್ಮರಿಸಿಕೊಂಡು ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದೋದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸೂರಿಗಳಿಗನುಪಮದ ಯುಕುತಿಯೇ ಶಾರದೆಯ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ. ಸೋದರ ಸೋದರಿಯರೇ, ಈಗಾಗಲೇ ನಾವು ಆಷಾಢ ಹುಣ್ಣಿಮೆಯ ವಿಶೇಷತೆಯನ್ನು ನಮ್ಮ ಸೋದರರು ವಿವರಿಸಿದ್ದಾರೆ. ಅಲ್ಲಿ ಬುದ್ಧನ ಕಂಡುಕೊಂಡ 4 ತತ್ವ ಚತುಷ್ಟಯಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದನ್ನು ಬುದ್ಧನು ಮೊದಲ ಬಾರಿಗೆ ತನ್ನ ಜೊತೆಯಲ್ಲಿದ್ದವರು ಮತ್ತು ಶಿಷ್ಯರು ಆದ 5 ಜನಕ್ಕೆ ಕಾಶಿಪಟ್ಟಣದ ಹತ್ತಿರ ಇರತಕ್ಕಂಥ ಸಾರನಾಥದಲ್ಲಿ ಬೋಧನೆ ಮಾಡಿದರು, ತಾನು ಕಂಡುಕೊಂಡ ಸತ್ಯಗಳನ್ನು. ಇದನ್ನು ರೀಸ್ ಡೇವಿಡ್ ಅಂತಕ್ಕಂಥ ಒಬ್ಬ ಆಂಗ್ಲ ಕವಿ ಲೈಟ್ ಆಫ್ ಏಷ್ಯಾ ಅಂತ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಬುದ್ಧನ ಕಂಡುಕೊಂಡ ಆ 4 ಆರ್ಯ ತತ್ವ ಚತುಷ್ಟಯಗಳು ಅವು ಏನು ಕಂಡುಕೊಂಡಿದ್ದು ಅಂದರೆ ದ ಗ್ರೇಟ್ ಡಿಸ್ಕವರಿ ಎಂದಿದ್ದಾರೆ ಅವರು. ಮಹಾ ಸಂಶೋಧನೆ, ದ ಗ್ರೇಟ್ ಡಿಸ್ಕವರಿ. ಇಲ್ಲಿ ಡಿಸ್ಕವರಿ ಅಂದರೆ ಒಂದು ಇನ್ವೆನ್ಷನ್ ಅಂತ ಒಂದು ಪದ ಇದೆ. ಹೊಸದಾಗಿ ಕಂಡು ಹಿಡಿದ್ರೆ ಅದನ್ನು ಇನ್ವೆನ್ಷನ್ ಅಂತೀವಿ. ಇರೋದನ್ನು ಕಂಡು ಹಿಡಿದ್ರೆ ಡಿಸ್ಕವರಿ ಅಂತೀವಿ. ಇರೋದನ್ನೇ ಅವರು ಕಂಡು ಹಿಡಿದಿದ್ದು ಅಂದರೆ ನಮಗೆ ಯಾರಿಗೂ ಅದರ ಪರಿಚಯ ಇಲ್ಲ. ದುಃಖ ಇದೆ. ಬುದ್ಧನ ಇರೋಕ್ಕೆ ಮೊದಲು ಬರೋಕ್ಕೆ ಮೊದಲು ದುಃಖ ಇರಲಿಲ್ವಾ? ಇತ್ತು, ಆದರೆ ಅದರ ಪರಿವೇ ನಮಗಿರಲಿಲ್ಲ. ಅದಕ್ಕೋಸ್ಕರನೇ ರೀಸ್ ಡೇವಿಡ್ ಅನ್ನವರು ಬುದ್ಧನು ಕಂಡುಕೊಂಡ ಆ 4 ಸತ್ಯಗಳನ್ನು ದ ಗ್ರೇಟ್ ಡಿಸ್ಕವರಿ ಅಂತ ಹೇಳ್ತಾರೆ. ಆಮೇಲೆ ಅವರು ಅದರಲ್ಲಿ ಮುಂದುವರೆದು ಹೇಳ್ತಾರೆ, ಅಲ್ಲೇ ಆ ಲೈಟ್ ಆಫ್ ಏಷ್ಯಾದಲ್ಲಿ ಈ ಸಂದರ್ಭವನ್ನು ಧರ್ಮರಾಜ್ಯದಲ್ಲಿನ ಮಹಾರಥೋತ್ಸವ ಅಂದಿದ್ದಾರೆ. ಧರ್ಮರಾಜ್ಯದಲ್ಲಿನ ಮಹಾರಥೋತ್ಸವ, ಅದನ್ನೇ ಧರ್ಮಚಕ್ರ ಪವರ್ತನ ಸೂತ್ರ ಅಂತ ಅವರು ಹೇಳ್ತಾರೆ. ಇದನ್ನು ಡೇವಿಡ್ ಅವರು ಹೇಳ್ತಾರೆ, ದ ಸೆಟ್ಟಿಂಗ್ ಇನ್ ಮೋಷನ್ ಆಫ್ ದ ರಾಯಲ್ ಚಾರಿಯೇಟ್ ವೀಲ್ಸ್ ಆಫ್ ದ ಕಿಂಗ್ಡಮ್ ಆಫ್ ದಿ ರೈಟಸ್ನೆಸ್ ಅಂತ. ಅಂದರೆ ಧರ್ಮಶೀಲವಾದ ರಾಜ್ಯದಲ್ಲಿ ರಾಜಮಾರ್ಗದಲ್ಲಿ ಸಾಗುತ್ತಿರುವ ರಾಜಯೋಗ್ಯವಾದ ರಥದ 4 ಚಕ್ರಗಳು ಈ ಆರ್ಯ ಸತ್ಯಗಳು ಅಂದಿದ್ದಾರೆ. ಧರ್ಮರಾಜ್ಯ, ಇದು ಏನು ಮಾರ್ಗ, ಅದರಲ್ಲಿ ಚಲಿಸ್ತಾ ಇರತಕ್ಕಂಥ ಧರ್ಮ ಅಂತಕ್ಕಂಥ ರಥದ 4 ಚಕ್ರಗಳು ಅವರು ಕಂಡುಕೊಂಡ ಈ ಆರ್ಯ ತತ್ವ ಚತುಷ್ಟಯಗಳು ಅಂತಾರೆ. ಹಾಗೆಯೇ ಈ 4 ತತ್ವ ಚತುಷ್ಟಯಗಳು ಸತ್ಯಗಳು, ಇದನ್ನು ನಾವು ರಾಮಾಯಣದಲ್ಲಿ ಕೂಡ ಕೇಳ್ತೀವಿ. ರಾಮನ ಕಾಲದಲ್ಲಿ ಧರ್ಮ 4 ಪಾದಗಳಲ್ಲಿ ನಡೀತಾ ಇತ್ತು ಅಂತ. ರಾಮಾಯಣದಲ್ಲಿ ಧರ್ಮ 4 ಪಾದಗಳಲ್ಲಿ ನಡೀತಾ ಇತ್ತು. ಅದನ್ನೇ ಬುದ್ಧನ ಕಂಡುಕೊಂಡಿದ್ದ ಆ ಆರ್ಯ ಸತ್ಯಗಳು. ಇದನ್ನು ಬುದ್ಧನು ಹಿಂದಿನ ಜನ್ಮಗಳ ಬಗ್ಗೆ ಕೂಡ ಜ್ಞಾಪಿಸ್ತಾರೆ. ಬುದ್ಧ ತ್ರಿವಿಧ ಘನತಮ ಅನ್ನಿಸ್ಕೊಂಡಿದ್ದಾನೆ, ಥ್ರೈಸ್ ಗ್ರೇಟೆಸ್ಟ್ ಅಂತ. ತ್ರಿವಿಧ ಘನತಮ ಅಂದರೆ ಭಾರತದಲ್ಲಿ ವ್ಯಾಸರಾಗಿ ಬುದ್ಧರಾಗಿ ಜನಿಸಿ, ಈಜಿಪ್ಟಿನಲ್ಲಿ ಹರ್ಮಿಸ್ ಆಗಿ, ಗ್ರೀಸ್ನಲ್ಲಿ ಅರ್ಪಿಯಸ್ ಆಗಿ ತಮ್ಮ ಬೋಧನೆಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಈ 3 ಜನ್ಮಗಳಲ್ಲಿ 3 ರೀತಿಯಲ್ಲಿ ಧರ್ಮವನ್ನು ಜಗತ್ತಿಗೆ ಬೋಧಿಸಿರುವುದರಿಂದ ಅವರನ್ನು ಥ್ರೈಸ್ ಗ್ರೇಟೆಸ್ಟ್ ಅಂತ ಹೇಳ್ತೇವೆ. ಅಂದರೆ ತ್ರಿವಿಧಾಗನ ತಮ ಅಂತ. ಬುದ್ಧನು ಈ ಧರ್ಮಚಕ್ರ ಪವರ್ತನ ಸೂತ್ರವನ್ನು ಅವರು ರೀಸ್ ಡೇವಿಡ್ ಹೀಗೆ ಹೇಳ್ತಾರೆ, ದ ಟರ್ನಿಂಗ್ ಆಫ್ ದಿ ವೀಲ್ಸ್ ಆಫ್ ದಿ ಲಾ, ನಿಯಮಗಳೇ ಈ 4 ಅವು ಸುತ್ತುತ್ತಾ ಇದ್ದಾವೆ ಧರ್ಮಚಕ್ರ ಅಂತ ಹೇಳ್ತಾರೆ.
ಇನ್ನು ನಾವು ಆರ್ಯ ಸತ್ಯಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ನಮ್ಮ ದುಃಖದಿಂದ ಬಿಡುಗಡೆ ಆಗಬೇಕಾದರೆ ಅವರು ಕೊನೆಯಲ್ಲಿ ಆರ್ಯ ಅಷ್ಟಾಂಗ ಮಾರ್ಗಗಳ ಪಾಲನೆ ಮಾಡಬೇಕು. ಅವನ್ನು ನಮ್ಮ ನಿತ್ಯ ಜೀವನದಲ್ಲಿ ಪಾಲನೆ ಮಾಡಿದರೆ ನಾವು ದುಃಖದಿಂದ ಬಿಡುಗಡೆ ಹೊಂದಬಹುದು. ಅಥವಾ ಅವರು ಸೋದರ ವಾಸುದೇವರು ಹೇಳಿದಾಗೆ ದುಃಖಕ್ಕೆ ಅಂಟಿಕೊಳ್ಳುವುದರಿಂದ ಮುಕ್ತಿಯನ್ನು ಪಡೆಯಬಹುದು. ದುಃಖಕ್ಕೆ ಅಂಟಿಕೊಳ್ಳದೇ ಇರುವುದರಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಅಂತಕ್ಕಂಥದ್ದು. ಬುದ್ಧನು ಇದನ್ನು ತಾನು ಬೋಧಿಸಿದ ಆರ್ಯ ಅಷ್ಟಾಂಗ ಮಾರ್ಗಗಳನ್ನು ಏನು ಹೇಳ್ತಾರೆ ಅಂದರೆ ಮಧ್ಯಮ ಮಾರ್ಗ, ಸುವರ್ಣ ಮಧ್ಯಮ ಮಾರ್ಗ, ಚಿನ್ನದಂಥ ಮಾರ್ಗ ಅಂತ ಹೇಳ್ತಾರೆ. ಹಾಗೆ ಯಾವುವು 8 ಅವರು ಒಂದ್ಸಲ ಜ್ಞಾಪಿಸಿದ್ದಾರೆ ನಮಗೆ. ಮೊದಲನೆಯದು ಸಮ್ಯಕ್ ದೃಷ್ಟಿ. ಅದನ್ನು ಪಾಳಿ ಭಾಷೆಯಲ್ಲಿ ಸಮ್ಮಾದಿಟ್ಟಿ ಎಂದಿದ್ದಾರೆ. ಅಂದರೆ ಸರಿಯಾದ ನಂಬಿಕೆ, ರೈಟ್ ವ್ಯೂ ಅಂತ ಹೇಳ್ತಾರೆ. ರೈಟ್ ಬಿಲೀಫ್ ಅಂತ ಕೂಡ ಹೇಳ್ತೀವಿ. ಅಂದರೆ ಸರಿಯಾದ ನಂಬಿಕೆ. ಜೀವನದ ನಿಜಸ್ವರೂಪವನ್ನು ತಿಳಿಯುವುದು. ನಾವು ಯಾಕೆ ಬಂದಿದ್ವಿ, ನಾವು ಯಾರು, ಏನಕ್ಕೆ ಬಂದಿದ್ವಿ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಇದನ್ನು ನಾವು ತಿಳಿದುಕೊಳ್ಳೋದು. ಇದು ಅದರ ಮೇಲೆ ನಂಬಿಕೆ ಇಡೋದು. ಈ 4 ಆರ್ಯ ಸತ್ಯಗಳನ್ನು ನಂಬುವುದು. ಬುದ್ಧನು ಏನು ಬೋಧಿಸಿದ್ದಾನೆ ಅವನ್ನು ನಂಬಬೇಕು. ಬಿಲೀವ್ ಇನ್ ದಿ 4 ಟ್ರೂತ್ಸ್. ಈಶ್ವರ ಸಂಕಲ್ಪ ಒಂದಿದೆ, ಅದನ್ನು ವಿಕಾಸ ಸಂಸರಣ ಅಂತೀವಿ, ನಮಗೆ ಗೊತ್ತಿರೋ ವಿಷಯ ಇದು ಕರ್ಮ ಮತ್ತು ಪುನರ್ಜನ್ಮಗಳ ಆಧಾರದ ಮೇಲೆ ನಡೆಯುತ್ತದೆ. ಈಶ್ವರ ಸಂಕಲ್ಪ ಯಾವಾಗಲೂ ಕರ್ಮ ಮತ್ತು ಪುನರ್ಜನ್ಮಗಳ ಆಧಾರದ ಮೇಲೆ ಈ ಸಂಸರಣೆ ಅಥವಾ ವಿಕಾಸ ನಡೆಯುತ್ತೆ. ನಾವೇನು ಮಾಡ್ತೀವೋ ಅದನ್ನು ಅನುಭವಿಸ್ತೀವಿ ಅಂತಕ್ಕಂಥದ್ದು. ಮಾನವನು ತನ್ನ ಅಭಿವೃದ್ಧಿಗೆ ಅಥವಾ ಅಧೋಗತಿಗೆ ತನ್ನ ಕಾರ್ಯಗಳೇ ಕಾರಣ. ಮಾನವನ ಅಭಿವೃದ್ಧಿಗೆ ಅಥವಾ ವಿಕಾಸದಲ್ಲಿ ಮುಂದೆ ಮಾನವಾತೀತ ಸ್ಥಿತಿಗೆ ಹೋಗೋದಕ್ಕೂ ಅಥವಾ ಅಧೋಗತಿಗೆ ಇನ್ನೂ ಕೆಳಮಟ್ಟಕ್ಕೆ ಹೋಗೋದಕ್ಕೂ ತಾನು ಮಾಡುವ ಕಾರ್ಯಗಳೇ ಕಾರಣ. ಹಾಗೆ ಕರ್ಮಗಳನ್ನು ಮತ್ತು ಈ ಕರ್ಮದ ಪರಿಣಾಮಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಜೀವನವನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳಬೇಕಂತಕ್ಕಂಥ ನಂಬಿಕೆ ನಮ್ಮಲ್ಲಿರಬೇಕು. ಇದು ಮೊದಲನೆಯ ಸತ್ಯ. ಪ್ರಕೃತಿ ನಿಯಮಗಳಿಗೆ ವಿರುದ್ಧವಾಗಿ ನಡೆಯದಂತೆ ಪ್ರಕೃತಿ ನಿಯಮಗಳನ್ನು ಪಾಲಿಸಿ ಜೀವನ ಮಾಡುವುದು. ಅರ್ಥವಿಲ್ಲದ ಕುರುಡು ನಂಬಿಕೆಗಳನ್ನು ಬಿಡುವುದು. ಪ್ರತಿ ಮಾನವನು ಯೋಗ ಮಾರ್ಗದಲ್ಲಿ ನಡೆದು ಭಗವಂತನನ್ನು ಸೇರಬೇಕೆಂಬ ನಂಬಿಕೆಯನ್ನು ದೃಷ್ಟಿಯಲ್ಲಿಟ್ಟಿರುವುದು. ಇದು ಮೊದಲನೆಯ ಸತ್ಯ. ಎರಡನೇದು ಸಮ್ಯಕ್ ಸಂಕಲ್ಪ, ಸಮ್ಮಾ ಸಂಕಲ್ಪ ಅಂದಿದ್ದಾರೆ ಅದರಲ್ಲಿ ಪಾಳಿ ಭಾಷೆಯಲ್ಲಿ. ಅಂದರೆ ಸರಿಯಾದ ಯೋಚನೆ, ಸರಿಯಾದ ಸಂಕಲ್ಪ. ಯೋಚನೆಯು ಸಂಕಲ್ಪವು ಜೊತೆಯಲ್ಲಿ ಹೋಗ್ತಾ ಇರುತ್ತೆ. ನಮ್ಮ ಯೋಚನೆ, ನಾವು ಯೋಚನೆ ಮಾಡಿದೇನೆ ಮಾಡಿದಾಗಲೇ ನಮಗೊಂದು ಸಂಕಲ್ಪ ಬರೋದು. ಹಾಗಾಗಿ ಯೋಚನೆ ಮತ್ತು ಸಂಕಲ್ಪ ಅದು ಸರಿಯಾಗಿರಬೇಕು. ಕೆಟ್ಟ ಯೋಚನೆಗಳನ್ನು ಮಾಡಬಾರದು. ಮನಸ್ಸಿನಲ್ಲಿ ಸದಾ ದಯೆ, ಕರುಣೆ, ಅಹಿಂಸೆ, ತ್ಯಾಗ ಭಾವನೆಗಳನ್ನು ಬೆಳೆಸಿಕೊಳ್ಳುವಂತಹ ಸಂಕಲ್ಪಗಳನ್ನು ಮಾಡುವುದು. ಏನು ಸಂಕಲ್ಪ ಮಾಡಬೇಕು? ನಾನು ದಯಾವಂತನಾಗಿ ಜೀವನ ಮಾಡ್ತೀನಿ, ಮತ್ತು ಕರುಣೆಯಿಂದ ನಡ್ಕೊತೀನಿ, ಹಿಂಸಾತ್ಮಕ ಮಾರ್ಗವನ್ನು ಬಿಡ್ತೀನಿ, ತ್ಯಾಗ ಜೀವನ ಮಾಡ್ತೀನಿ ಅಂತಕ್ಕಂಥದ್ದು. ಅದರ ಮೇಲೇ ನಮ್ಮ ಸಂಕಲ್ಪ, ನಮ್ಮ ಯೋಚನೆಗಳು ಇರಬೇಕು. ನಮಗೆ ಮಾರ್ಗದರ್ಶನ ಮಾಡುವ ಗುರುಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ದೈವೀ ಯೋಜನೆಗೆ ಸಹಕಾರಿಯಾಗುವಂತಹ ಸಂಕಲ್ಪಗಳನ್ನು ಮಾಡುವುದು. ಇದೆಲ್ಲ ನಮಗೆ ನಮ್ಮ ಥಿಯಾಸಫಿ ಗ್ರಂಥಗಳಲ್ಲಿ ಓದ್ತಾ ಇದ್ದೀವಿ ನಾವು. ಹಾಗೆಯೇ ಹಿಂಸೆ ಮತ್ತು ಸ್ವಾರ್ಥ ಭಾವನೆಯ ಚಿಂತೆಗಳನ್ನು ಬಿಡುವುದು. ನಮಗೆ ಕೆಡುಕು ಮಾಡಿದವರ ಮೇಲೂ ದ್ವೇಷವನ್ನು ಸಾಧಿಸದೆ ಅವರನ್ನು ಕ್ಷಮಿಸುವುದು ಬಹಳ ಮುಖ್ಯವಾದ ಗುಣ. ಇದು ಕೆಡುಕು ಮಾಡಿದ್ರೂ ನಾವು ಅವರನ್ನು ಕ್ಷಮಿಸಿ ಅವರಿಗೆ ಸಹಾಯ ಮಾಡುವುದು, ಅವರ ಒಳಿತನ್ನು ಬಯಸುವುದು. ಯಾವಾಗಲೂ ನಾವು ಸತ್ಯವಾಗಿಯೇ, ನಮ್ಮ ಆಲೋಚನೆಗಳು ಸತ್ಯವಾಗಿವೆಯೇ ಎಂದು ವಿಮರ್ಶಿಸಿ ನಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು, ಅಂದರೆ ಸಂಕಲ್ಪಗಳನ್ನು ತೆಗೆದುಕೊಳ್ಳುವುದು. ಇದು ಸರಿಯಾದ ಸಂಕಲ್ಪ ಅಥವಾ ಸರಿಯಾದ ಯೋಚನೆ.
ಎರಡನೇದು ಸಮ್ಯಕ್ ವಾಕ್ಕು. ಸಮ್ಯಕ್ ಅಂದರೆ ಸರಿಯಾದ, ಶ್ರೇಷ್ಠವಾದ. ಸಮ್ಯಕ್ ವಾಕ್ಕು ಇದು ನಮ್ಮ ನಿತ್ಯ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥ ಒಂದು ಸತ್ಯ, ನಡ್ಕೋಬೇಕಾಗಿರ್ತಕ್ಕಂಥ ಸತ್ಯ. ಯಾರೋ ಒಬ್ಬ ದಾರಿ ಒಂದು ಊರ ಹತ್ರ ಹೋಗ್ತಾ ಹೋಗ್ತಾ ಅಲ್ಲಿ ಯಾರೋ ಒಬ್ಬ ಯಜಮಾನ ಕೂತಿದ್ರೆ ಆತನ ಕೇಳಿದ್ನಂತೆ, ಈ ಊರು ಮಂಚಿದ ಅಂತ. ಆತನ ಹೇಳಿದಂತೆ, ನೀನೋರು ಮಂಚಿದೈತೆ, ಈ ಊರು ಮಂಚಿದೆ ಅಂತ. ಅಂದರೆ ನಮ್ಮ ಬಾಯಿ ಒಳ್ಳೆಯದಾಗಿರಬೇಕು, ಬಹಳ ಮುಖ್ಯ. ನಿತ್ಯ ಜೀವನದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನಮ್ಮ ಕುಟುಂಬದವ್ರನ್ನೇ ಮಾತಾಡ್ತಕ್ಕಂಥದ್ದು, ಸ್ನೇಹಿತರೊಡನೆ ಮಾತಾಡ್ತಕ್ಕಂಥದ್ದು, ಸಮಾಜದಲ್ಲಿ ಮಾತಾಡ್ತಕ್ಕಂಥದ್ದು, ಯಾವುದೇ ಸಂದರ್ಭದಲ್ಲಿ ನಾವು ಮಾತಾಡುವ ಮಾತು ಪರಿಶುದ್ಧವಾಗಿರಬೇಕು ಅಂತಕ್ಕಂಥದ್ದೇ ಇಲ್ಲಿನ ಬಹಳವಾದ ಮುಖ್ಯ ವಿಷಯ. ಇದನ್ನು ಸಮ್ಮಾವಾಚ ಅಂದಿದ್ದಾರೆ. ಅಂದರೆ ಸರಿಯಾದ ಮಾತು, ರೈಟ್ ಸ್ಪೀಚ್. ನಮ್ಮ ಮಾತುಗಳು ಸತ್ಯವಾಗಿಯೂ ನ್ಯಾಯಬದ್ಧವಾಗಿಯೂ ಧರ್ಮಬದ್ಧವಾಗಿಯೂ ಇರಬೇಕು. ಗುರುಗಳು ಒಪ್ಪುವಂತಿರಬೇಕು. ಯಾರನ್ನು ನೋಯಿಸಿದಂತಹ ಯಾವಾಗಲೂ ಒಳ್ಳೆಯ ವಿಷಯಗಳನ್ನು ಮಾತ್ರವೇ ಮಾತಾಡಬೇಕು. ಮಾತಿನ ಬಗ್ಗೆ ಅನೇಕ ದಾರ್ಶನಿಕರು ಮತ್ತು ಜ್ಞಾನಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇತರರ ಕೆಟ್ಟ ವಿಷಯಗಳನ್ನು ಕುರಿತು ನಾವು ಚರ್ಚಿಸಲು ಹೋಗಬಾರದು. ಇತರರು ಯಾರೋ ಏನೋ ನಾವು ಯಾವಾಗಲೂ ಮೂರನೇವ್ರ ಬಗ್ಗೆ ಮಾತಾಡ್ತೀವಿ, ಅವರು ಇಂಥವ್ರು ಅಂಥವ್ರು, ಹಾಗೆ ಅದನ್ನು ಮಾಡಬಾರ್ದು ಅಂತಾರೆ. ಆದ್ರೂ ನಾವು ಮಾಡ್ತಾನೆ ಇರ್ತೀವಿ. ಇದ್ರ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಹಾಗೆ ಅನೇಕ ವೇಳೆ ಅವರ ಮಾತುಗಳು ಸರಿಯಾಗಿಯೂ ಇರಬಹುದು. ನಾವು ಅಂದ್ಕೊತಾ ಇರ್ತೀವಿ ಅದು ತಪ್ಪು ಅಂತ, ಅದು ಸರಿಯಾಗಿಯೂ ಇರಬಹುದು, ಅದು ನಮಗೆ ಗೊತ್ತಿಲ್ಲ. ವಿಷಯಗಳನ್ನು ಉತ್ಪ್ರೇಕ್ಷೆ ಮಾಡಿ ಮಾತನಾಡಬಾರದು. ಇಲ್ಲಿಯೂ ಹಾಗೆಯೇ, ಒಂದಿದ್ದರೆ ಅದನ್ನು 10 ಮಾಡಿ, 10 ಇದ್ದರೆ 100 ಮಾಡ್ತಕ್ಕಂಥದ್ದು ವ್ಯುತ್ಪ್ರೇಕ್ಷೆ ಅಂತೀವಿ, ಅದನ್ನು ಮಾಡಬಾರ್ದು. ನಮ್ಮ ಮಾತುಗಳು ದಯಾಪೂರಿತವಾಗಿಯೂ ಪ್ರಾಮಾಣಿಕವಾಗಿಯೂ ಇರಬೇಕು. ಹಾಗೆ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನಾವು ಮಾತಾಡ್ತಾ ಇದ್ದರೆ ಭಗವಂತನ ಮೆಚ್ಚಿಕೊಂಡು ಹೌದಪ್ಪ ಸರಿ ಅಂತಕ್ಕಂಥದ್ದು ಬರಬೇಕು. ಹಾಗೆಯೇ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರೆ ಅಲ್ಲಮ ಪ್ರಭುಗಳು. ಹಾಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ, ಮಾತು ಭಗವಂತ ಎರಡೂ ಒಂದೇ. ಅಂದರೆ ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಮಾತು ಭಗವಂತನಂತೆ. ಇದನ್ನು ನಾವು ಜ್ಞಾಪಕ ಇಟ್ಟಬೇಕು. ಎಷ್ಟೆಲ್ಲ ಮಾತಾಡ್ತೀವಿ ನಾವು, ಏನೇನೋ ಮಾತಾಡ್ತೀವಿ, ಯಾರ್ಯಾರನ್ನೋ ಬಗ್ಗೆನೋ ಏನೋ ಮಾತಾಡ್ತೀವಿ. ಇದರ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಆ ಭಗವಂತ ಬಾಯಲ್ಲಿ ಹೊಡೆತಾನೆ, ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಮಾತಿನ ಬಗ್ಗೆ ಹೀಗೆ ಹೇಳಿದ್ದಾನೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚಯೇತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ, ನಾವು ಮಾತಾಡ್ತಕ್ಕಂಥ ಮಾತು ಉದ್ವೇಗರಹಿತವಾಗಿರಬೇಕು. ಕೋಪ ತರಿಸುವಂತಿರಬಾರ್ದು, ಬೇಜಾರು ತರಿಸುವಂತಿರಬಾರ್ದು. ಹಾಗೆ ಸತ್ಯಂ, ಸತ್ಯವಾಗಿರಬೇಕು. ಪ್ರಿಯಂ, ಪ್ರಿಯವಾಗಿರಬೇಕು. ಹಿತಂ, ಹಿತವಾಗಿರಬೇಕು. ನೋಡಿ ಎಷ್ಟೆಲ್ಲ ಇದೆ ಮಾತಿನ ಬಗ್ಗೆ. ಅದು ಉದ್ವೇಗರಹಿತವಾಗಿರಬೇಕು, ಸತ್ಯವಾಗಿರಬೇಕು. ಸತ್ಯವಾಗಿದ್ರೂ ಕಟುವಾಗಿರಬಾರ್ದು, ಕಟುವಾಗಿರಬಾರ್ದು, ಸತ್ಯವೇ ಆದ್ರೂ ಅದು ಹಿತವಾಗಿರಬೇಕು. ಮತ್ತು ಇದನ್ನು ಹೇಗೆ ನಾವು ಅಭ್ಯಾಸ ಮಾಡೋದು? ಸ್ವಾಧ್ಯಾಯಾಭ್ಯಸನಂಚೈವ, ಅಧ್ಯಯನ ಮಾಡಿ. ಪವಿತ್ರ ಗ್ರಂಥಗಳಿವೆ, ಅವನ್ನೆಲ್ಲ ಅಧ್ಯಯನ ಮಾಡಬೇಕು. ಬೇಕಾದಷ್ಟು ಗ್ರಂಥ ರಾಶಿ ಇದೆ, ಅಲ್ಲಿಂದ ನಾವು ಈ ಮಾತಿನ ಬಗ್ಗೆ ತಿಳ್ಕೋಬೇಕು. ಸ್ವಾಧ್ಯಾಯಾಭ್ಯಸನಂಚೈವ, ಇಂತಹ ಸಮ್ಮೇಳನಗಳಲ್ಲಿ ಪಾಲ್ಗೊಳ್ಳಬೇಕು, ಕೇಳಬೇಕು, ಹೇಳಬೇಕು, ವಿಮರ್ಶೆ ಮಾಡಬೇಕು. ಅಂತಹದ್ದನ್ನು ಕೃಷ್ಣ ಪರಮಾತ್ಮ ಕೊನೆಯಲ್ಲಿ ಹೇಳ್ತಾನೆ, ವಾಂಗ್ಮಯಂ ತಪ ಉಚ್ಯತೆ. ಇದು ವಾಕ್ನಿಂದ ಮಾಡ್ತಕ್ಕಂಥ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು ಅಂತಾರೆ. ಹಾಗೆಯೇ ನಾವು ಆಡುವ ಮಾತು ಉದ್ವೇಗರಹಿತವಾಗಿರಬೇಕು, ಸತ್ಯವಾಗಿರಬೇಕು, ಹಿತವಾಗಿರಬೇಕು ಅಂತ ನಮ್ಮ ಭಗವದ್ಗೀತೆ ಹೇಳುತ್ತೆ. ಹಾಗಾಗಿ ನಾವು ಯಾವ ಸಂದರ್ಭದಲ್ಲಿಯೂ ಸುಳ್ಳನ್ನು ಹೇಳಲು ಹೋಗಬಾರದು.
ಸಮ್ಯಕ್ ಕರ್ಮ ಮತ್ತು ನಾವು ಮಾಡ್ತಕ್ಕಂಥ ಕೆಲಸಗಳು ಕೂಡ ಸರಿಯಾಗಿರಬೇಕು. ಇದನ್ನು ಸಮ್ಯಕ್ ಕಾರ್ಯ ಅಥವಾ ಸರಿಯಾದ ಕೆಲಸ ಅಂತಾರೆ. ರೈಟ್ ಆ್ಯಕ್ಷನ್, ಉತ್ತಮವಾದ ಧರ್ಮಯುಕ್ತವಾದ ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡುವುದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಮಾರ್ಗ. ಇದು ಮಾತುಗಳು ಹೇಳ್ಬೋದು, ಕೇಳ್ಬೋದು, ಇನ್ನೇನು ಅದಂತ ಮಾಡ್ಬೋದು. ಅದರ ನಡವಳಿಕೆ, ನಮ್ಮ ಜೀವನ ಕ್ರಮ, ನಾವು ಮಾಡುವ ಕೆಲಸ ಅದು ಪವಿತ್ರವಾಗಿರಬೇಕು. ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಮಾರ್ಗ ಇದು. ಇಲ್ಲಿಯವರೆಗೂ ನಾವು ತಿಳಿದುಕೊಂಡಿರುವ ಸರಿಯಾದ ನಂಬಿಕೆ, ಸರಿಯಾದ ಆಲೋಚನೆ, ಸರಿಯಾದ ಮಾತು ಇವು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಕೆಲಸದಲ್ಲಿ ಬರಬೇಕು. ನಮ್ಮ ಕೆಲಸದಲ್ಲೇ ಇವೆಲ್ಲ ಕಾರ್ಯರೂಪಕ್ಕೆ ಬರೋದು, ಆಲೋಚನೆಗಳು, ನಂಬಿಕೆಗಳು, ನಮ್ಮ ಮಾತು ಅದೆಲ್ಲ. ಹಾಗಾಗಿ ನಮ್ಮ ಈ ಏನಿದೆ ನಮ್ಮ ರೈಟ್ ಆ್ಯಕ್ಷನ್ ಅಂತಕ್ಕಂಥದ್ದು, ಸರಿಯಾದ ಕಾರ್ಯ ಅದು ಪರಿಶುದ್ಧವಾಗಿ ಇರಬೇಕು. ವಿವೇಚನೆ ಇಲ್ಲದೆ ಯಾವ ಕೆಲಸಕ್ಕೂ ಇಳಿಯಬಾರದು. ವಿವೇಚನೆಯಿಂದ ನಾವು ನಮ್ಮ ಮನೆಯಲ್ಲಾಗ್ಬೋದು, ಸಮಾಜದಲ್ಲಾಗ್ಬೋದು, ಯಾವುದೇ ಸಂಘ ಸಂಸ್ಥೆಯಲ್ಲಾಗ್ಬೋದು, ಅದರಿಂದ ನಾವು ವಿವೇಚನೆ ಇಲ್ಲದೆ ಯಾವ ಕೆಲಸಕ್ಕೂ ಇಳಿಯಬಾರದು. ಗುರುಗಳು ನಮ್ಮನ್ನು ಗಮನಿಸುತ್ತಾ ಇರುತ್ತಾರೆ ಅಥವಾ ಭಗವಂತ ನಮ್ಮನ್ನು ಗಮನಿಸ್ತಾ ಇರ್ತಾನೆ. ನಾವು ಮಾಡುವ ಕೆಲಸಗಳು ಒಪ್ಪುವಂತಿವೆಯೇ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಆ ಜ್ಞಾನವನ್ನು ನಾವು ಹೊಂದಿರಬೇಕು. ಗುರುಗಳು ಒಪ್ಪುವ ದಿವ್ಯ ಜ್ಞಾನ ಅನ್ನೋದನ್ನೇ. ಹಾಗೆ ನಾವು ಮಾಡುವ ಯಾವ ಕೆಲಸದಲ್ಲಿಯೂ ಕೆಟ್ಟ ಆಲೋಚನೆಗಳು ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು. ಇನ್ನು ಮುಂದಿಂದು ಸಮ್ಯಕ್ ಆಜೀವ, ಸರಿಯಾದ ಜೀವನ ವಿಧಾನ, ಧಾರ್ಮಿಕ ವೃತ್ತಿ ಎಂದು ಕೂಡ ಹೇಳ್ತಾರೆ. ಇದನ್ನು ಧರ್ಮದಿಂದ ಮಾಡುವ ವೃತ್ತಿ, ರೈಟ್ ಲೈವ್ಲಿಹುಡ್, ಇತರರಿಗೆ ಹಾನಿಯಾಗದಂತೆ ನಡೆದುಕೊಳ್ತಕ್ಕಂಥದ್ದು, ಧರ್ಮಯುಕ್ತವಾದ ಜೀವನ ವಿಧಾನವನ್ನು ಅನುಸರಿಸುವುದು. ವೃತ್ತಿಯಲ್ಲಿ ಧರ್ಮದ ಪಾಲನೆ, ಉದಾಹರಣೆಗೆ ಶಿಕ್ಷಕ ವೃತ್ತಿ, ನ್ಯಾಯವಾದಿ, ವ್ಯಾಪಾರ, ಇವೆಲ್ಲ ವೃತ್ತಿಗಳು. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಏನು ಮಾಡಬೇಕಾದ್ನೋ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವುದು ಅವನ ಕರ್ತವ್ಯ. ಅದಕ್ಕೋಸ್ಕರನೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿದ್ದಾರೆ. ಗುರುವು ತ್ರಿಮೂರ್ತಿ ಸ್ವರೂಪನು ಅಂದರೆ ಎಷ್ಟು ಶ್ರೇಷ್ಠ ವ್ಯಕ್ತಿತ್ವವನ್ನು ಗುರು ಹೊಂದಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ನ್ಯಾಯವಾದಿ, ಒಬ್ಬ ಲಾಯರು. ನಾವು ಕೇಳ್ತಾ ಇದ್ದೀವಿ ಇತ್ತೀಚೆಗೆ ಸಿನಿಮಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಲಾಯರ್ಗಳು ಎಷ್ಟು ಸುಳ್ಳು ಹೇಳಿತನ ಗೆಲ್ತಾರೆ ಅಂತ. ಅಂಥ ಸುಳ್ಳು ಹೇಳಿ ಗೆಲ್ಲೋಂಥ ಲಾಯರನ್ನ ಕ್ರಿಮಿನಲ್ ಲಾಯರ್ ಅಂತಾರೆ, ಫೇಮಸ್ ಅಂತಾರೆ. ಅವನು ಫೇಮಸ್, ಅವನು ನಮ್ಮ ದೃಷ್ಟಿನಲ್ಲಿ ಏನೋ ಮಾಡಿ ಸುಳ್ಳು ಹೇಳಿ ಅವನನ್ನು ಗೆಲ್ಲಿಸ್ತಾನೆ. ಇದು ಧರ್ಮವೇ ಅಂತ ಅವನು ಯೋಚನೆ ಮಾಡೋದಿಲ್ಲ, ನಾನು ಗೆಲ್ಲಬೇಕಷ್ಟೆ. ಇತ್ತೀಚೆಗೆ ಎಲ್ಲ ನಾವು ಕೇಳ್ತಾ ಇದ್ದೀವಿ. ಆದರೆ ಗಾಂಧೀಜಿಯವ್ರ ಕಾಲದಲ್ಲಿ ಗಾಂಧೀಜಿ ಲಾಯರ್ ಕೆಲಸ ಮಾಡಬೇಕಾದ್ರೆ ಯಾರೋ ಒಬ್ಬ ಕೊಲೆ ಮಾಡಿದವನು ಬಂದು ಆ ಒಂದು ಕೇಸ್ ಅವ್ರಿಗೆ ಕೊಟ್ಟರು. ನಾನು ಮಾಡಿಲ್ಲ, ಕೊಲೆ ಮಾಡಿಲ್ಲ, ನನ್ನನ್ನು ಗೆಲ್ಲಿಸಿ ಅಂದರು. ಯಾವ್ಯಾವ ಆಧಾರಗಳಿಟ್ಬಿಟ್ಟು ಗಾಂಧೀಜಿಯವರು ಕೋರ್ಟಲ್ಲಿ ಗೆದ್ದುಕೊಂಬಂದರು. ಅವ್ನು ಮಾರನೇ ದಿವಸ ಫೀಸ್ ಕೊಡಬೇಕಲ್ಲ, ಬಂದುಬಿಟ್ಟು ಸ್ವಾಮಿ ಆ ಕೊಲೆ ಮಾಡಿದ್ದು ನಾನೇ, ಎಷ್ಟು ಚೆನ್ನಾಗಿ ವಾದ ಮಾಡಿದ್ರಿ, ನನ್ನನ್ನು ಗೆಲ್ಲಿಸಿದ್ರಿ ಅಂದ. ತಕ್ಷಣ ಈಗ ನಿನ್ನ ದುಡ್ಡು ನನಗೆ ಬೇಡಪ್ಪ ಅಂತ ಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನು ವಿತ್ಡ್ರಾ ಮಾಡಿಕೊಂಡು ನಾನು ತಪ್ಪು ಮಾಡಿ ಕೇಸಿಗೆ ಗೆದ್ದಿದ್ದೀನಿ ಅಂತ ಎಷ್ಟು ಜನ ನಾವು ಲಾಯರ್ಗಳನ್ನು ಇವಾಗ ನೋಡ್ತಾ ಇದ್ದೀವಿ ನಾವು. ಇದು ಧರ್ಮಯುಕ್ತವಾದ ಜೀವನವೇ ಅಂತ ಲಾಯರ್ಗಳು ಯೋಚನೆ ಮಾಡಬೇಕು. ಇದು ಬಹಳ ಮುಖ್ಯ. ಹಾಗೆಯೇ ಬೇರೆ ವ್ಯಾಪಾರ, ಮಾಂಸ ವಿಕ್ರಯ, ಹೆಂಡ ಸಾರಾಯಿ ಮಾರುವುದು, ಇವೆಲ್ಲ ಸರಿಯಾದ ಜೀವನ ಕ್ರಮವಲ್ಲ. ಹಾಗೆಯೇ ವೈದ್ಯ ವೃತ್ತಿ, ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ವೈದ್ಯ ವೃತ್ತಿ. ವೈದ್ಯರು, ನಮ್ಮ ವೇದಗಳು ಹೇಳುತ್ತೆ ವೈದ್ಯೋ ನಾರಾಯಣೋ ಹರಿಹಿ. ನಾವೇನೋ ಬಹಳ ಚೆನ್ನಾಗಿ ಹುಷಾರಿಲ್ಲ, ಬಹಳ ಸಂಕಟ ಆಗ್ತಾಯಿದೆ, ನನಗೇನೋ ಆಗೋಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ನಮ್ಮನ್ನು ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಆಗ ನಮ್ಮ ದೃಷ್ಟಿಯಲ್ಲಿರೋದು ವೈದ್ಯರು, ದೇವರಲ್ಲ. ವೈದ್ಯ ಬಂದರೆ ನನ್ನನ್ನು ಸರಿ ಮಾಡ್ತಾರೆ ಅಂದರೆ ನಾರಾಯಣನಿಗೆ ಸಮಾನ. ಈಗ ಅಂಥ ವೈದ್ಯರನ್ನು ನಾವು ನೋಡ್ತಾ ಇದ್ದೀವ. ಅವರು ವೈದ್ಯ ವೃತ್ತಿಗೆ ಬರೋರು
ಭಗವಂತನಂತೆ ವರ್ತಿಸ್ತಕ್ಕಂಥ ಪ್ರಾಮಾಣಿಕತನವನ್ನು ಬೆಳೆಸ್ಕೋಬೇಕು. ಇದು ಬಹಳ ಮುಖ್ಯ. ಇತ್ತೀಚೆಗೆ ಯಾರೋ ಒಬ್ಬ ಲೇಡಿ ಡಾಕ್ಟ್ರು ಹೊಸದಾಗಿ ಓದಿಕೊಂಡು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಆಕೆಗೆ ಅವರು ಮೊದಲು ಕೊಟ್ಟಂಥ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳೇನು ಅಂದರೆ ICUನಲ್ಲಿ ಬಂದಾಗ ಒಂದು ವಾರನಾದರೂ ಇಡಬೇಕು, ಯಾಕೆಂದರೆ ಬಿಲ್ಲು ಜಾಸ್ತಿ ಮಾಡ್ಕೋಬೋದು. ಮೊದಲನೇ ಪಾಠ ನನ್ನ ತಾಯಿಮ್ಮನಿಗೆ ಹೇಳ್ಕೊಟ್ಟಿದ್ದು. ಭಾಳ ಕೋಪ ಮಾಡ್ಕೊಂಡು ಈ ಉದ್ಯೋಗ ನನಗೆ ಬೇಡ ಅಂತ ಬಂದುಬಿಟ್ಟಿದ್ದಾರೆ. ಕತೆ ಅಲ್ಲ ಇದು, ಇತ್ತೀಚೆಗೆ ನಾನು ಕೇಳಿದಂಥ ವಿಷಯ. ಇದು ನಿಜವಾದ ವೈದ್ಯ ವೃತ್ತಿ. ಹಾಗಾಗಿ ವೈದ್ಯ ವೃತ್ತಿನಲ್ಲಿ ಪ್ರಾಮಾಣಿಕತೆ ಇರಬೇಕು, ದೇವರು ಮೆಚ್ಚುವಂತಿರಬೇಕು. ಹಾಗೆಯೇ ಎಲ್ಲ ಯಾವುದೇ ಕೆಲಸ ಆಗ್ಬೋದು, ಪ್ರತಿಯೊಂದು ಕೆಲಸವನ್ನು ಶ್ರೇಷ್ಠವಾದ ಉದ್ದೇಶವನ್ನು ಇಟ್ಟುಕೊಂಡು ಮಾಡಬೇಕು. ಇನ್ನು 6ನೇದು ಸಮ್ಯಕ್ ವ್ಯಾಯಾಮ. ವ್ಯಾಯಾಮ ಅಂದರೆ ಪ್ರಯತ್ನ, ರೈಟ್ ಎಫರ್ಟ್. ನಾವು ಯಾವುದೇ ಕೆಲಸ ಮಾಡುವಾಗ ನಮ್ಮ ದೃಷ್ಟಿ, ನಮ್ಮ ಪ್ರಯತ್ನ ಅದು ಶ್ರೇಷ್ಠವಾದ್ದಾಗಿರಬೇಕು. ಅದಕ್ಕೆ ಬುದ್ಧ ಈ ಸಮ್ಯಕ್ ಪ್ರಯತ್ನದ ಬಗ್ಗೆ ಹೀಗೆ ಬೋಧಿಸಿದ್ದಾನೆ: ಇತರರಿಗೆ ಕೆಟ್ಟದ್ದನ್ನು ಮಾಡುವುದನ್ನು ನಿಲ್ಲಿಸಿದರೆ ಸಾಲದು, ಜೊತೆಗೆ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿ. ನೀನು ಒಳ್ಳೆಯದಪ್ಪ, ಇದು ನಾನು ಯಾರಿಗೂ ಕೆಟ್ಟ ಕೆಲಸ ಮಾಡಲ್ಲ, ಅಷ್ಟೇ ಸಾಲದು, ಒಳ್ಳೆಯದನ್ನು ಮಾಡೋದನ್ನು ಮಾಡಬೇಕು. ಅದು ನಿಜವಾದ ಪ್ರಯತ್ನ ಅಂತಾರೆ ಅವರು. ಹಾಗೆಯೇ ನಮ್ಮ ವಚನಕಾರ ಹೇಳ್ತಾರೆ, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನು ಮಾಡು. ಯಾವುದು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡ, ಅಷ್ಟೇ ಅಲ್ಲ ಪುಣ್ಯ ಕಟ್ಕೋ, ಪುಣ್ಯದ ಕೆಲಸಗಳನ್ನು ಮಾಡು ಅಂತಾರೆ. ಪ್ರತಿದಿನ ನಾವು ಮಾಡುವ ಕೆಲಸ ಕಾರ್ಯಗಳು ಧರ್ಮಯುಕ್ತವೇ, ಅದು ಸರಿಯಾದ ಪ್ರಯತ್ನವೇ ಅನ್ನುವುದನ್ನು ಆಲೋಚಿಸಿ ಆ ಪ್ರಯತ್ನಕ್ಕೆ ಕೈ ಹಾಕಬೇಕು. ಈ ಪ್ರಯತ್ನವು ತ್ರಿಕರಣ ಶುದ್ಧಿಯಾಗಿರಬೇಕು. ನಾವೇನೇ ಪ್ರಯತ್ನ ಮಾಡ್ತೀವೋ ಅದು ತ್ರಿಕರಣ ಶುದ್ಧಿಯಾಗಿರಬೇಕು. ಕಾಯ ವಾಚ ಮನಸ, ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಶುದ್ಧಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಯತ್ನ ಕಾಯ ವಾಚ ಮನಸ ಅಂತೀವಿ, ಇದಕ್ಕೆ ತ್ರಿಕರಣ ಶುದ್ಧಿಯಾಗಿರಬೇಕು. ಅದನ್ನು ಆ ತ್ರಿಕರಣ ಶುದ್ಧಿಯ ಆಧಾರದ ಮೇಲೆಯೇ ನಮ್ಮ ಪ್ರಯತ್ನ ನಡೆಯಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ನೋಡ್ತಾ ಇದ್ದೀವಿ ಪ್ರಯತ್ನಗಳು ಯಾವ್ಯಾವ ಥರ ಇದ್ದಾವೆ. ಇತ್ತೀಚೆಗೆ ಒಂದು ದೊಡ್ಡ ಸ್ಕ್ಯಾಮ್ ನಡೆಯಿತು, ಪೇಪರ್ ಲೀಕ್ ಆಗಿದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ. 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಅಂದರೆ ಆ ಪರೀಕ್ಷೆ ನಡೆಸೋವಂಥವ್ರು, ಪತ್ರಿಕೆ ಮಾಡ್ತಕ್ಕಂಥವ್ರಿಗೆ ಯಾವ ದೃಷ್ಟಿ ಇದೆ? ಬರೀ ದುಡ್ಡಿನ ವ್ಯಾಮೋಹ, ಇತರರ ಬಗ್ಗೆ ಏನು ಪರಿಣಾಮ ಆಗುತ್ತೆ ಅಂತ ಅವರು ಯೋಚನೆ ಮಾಡಿಲ್ಲ. 20 ಜನ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದು ಅಂತಂದರೆ ಈ ಪ್ರಯತ್ನ ಸರಿಯೇ? ಇದು ಎಲ್ಲಿಂದ ಪ್ರಾರಂಭವಾಗಬೇಕು ಅಂದರೆ ಶಿಕ್ಷಕನಿಗೆ ಬಹಳ ಮುಖ್ಯ. ಇದು ಮೊದಲನೇ ತರಗತಿಯಿಂದನೇ ಇದನ್ನು ಮಕ್ಕಳಲ್ಲಿ ಸರಿಯಾದ ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಒಬ್ಬ ಶಿಕ್ಷಕ, ನಾನು ಪ್ರಾಮಾಣಿಕವಾಗಿ ಬೋಧಿಸ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇತ್ತೀಚೆಗೆ ನೀವೆಲ್ಲ ಕೇಳ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ, ಏನಂದರೆ 100% ರಿಸಲ್ಟ್ ಬೋರ್ಡ್ ಹಾಕಿರ್ತಾರೆ. ನಿಜವಾಗಿ ಪ್ರಾಮಾಣಿಕವಾಗಿಯೂ 100% ರಿಸಲ್ಟ್ ಬಂದಿದೆಯಾ? ವಾಮ ಮಾರ್ಗಕ್ಕೆ ಹೋಗಿಲ್ವಾ? ಕಾಪಿ ಹೊಡಿಸಿಲ್ವಾ? ಮೇಷ್ಟ್ರಿಗಳು ಏನು ಮಾಡ್ತಾರೆ, ಮಾಡಲ್ವಾ? ಇದು ನಿಜವಾಗಿಯೂ ಇದೊಂದೇ ಅಲ್ಲ, ಎಲ್ಲ ಕಡೆಯೂ, ಎಲ್ಲ ಕ್ಷೇತ್ರಗಳಲ್ಲೂ, ಜೀವನ ಕ್ಷೇತ್ರಗಳಲ್ಲಿ ಪ್ರತಿಯಲ್ಲಿನೂ ನಾವು ಪ್ರತಿಯ ಒಂದು ಸಂದರ್ಭದಲ್ಲಿನೂ ನಮ್ಮ ಪ್ರಯತ್ನ ಒಳ್ಳೆಯದಾಗಿರಬೇಕು ಅಂತಕ್ಕಂಥದ್ದು. ವ್ಯಾಪಾರದಲ್ಲಿ ನೋಡ್ತಾ ಇದ್ದೀವಿ, ಕಲಬೆರಕೆ, ಏನೋ ಮಾಡಿ ತೂಕ ಹೆಚ್ಚಿಸಬೇಕು, ಸಕ್ಕರೆ ತೂಕ ಹೆಚ್ಚಿಸಬೇಕು, ಅಕ್ಕಿ ತೂಕ ಹೆಚ್ಚಿಸಬೇಕು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಮತ್ತು ಯಾವುದು ಎಲೆಕ್ಷನ್ ಸಮಯದಲ್ಲಿ ಏನೇನು ಮಾಡ್ತಾರೆ, ಹಣ, ಅದರ ಬಗ್ಗೆ ಕುಡಿತ, ಇನ್ಯಾವುದೋ ಬೇರೆ ಹೈಜಾಕ್ ಮಾಡೋದು ಅಂತಿದೆ ಒಂದು, ಅದಲ್ಲೆಲ್ಲ ಮಾಡ್ತಾರೆ. ಅಂದರೆ ಈ ಪ್ರಯತ್ನಗಳು ಸರಿಯಾಗಿದೆಯೇ? ಇದು ನಿತ್ಯ ಜೀವನದಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆಮಿಷಗಳನ್ನು ತೋರಿಸುವುದು, ಇವನ್ಯಾವನ್ನೂ ನಾವು ಪ್ರಯತ್ನಗಳು ಮಾಡಬಾರ್ದು. ಹಾಗೆ ಮಾಡುವ ಕೆಲಸ
ನಾವು ಮಾಡೋ ಕೆಲಸ ಶ್ರೇಷ್ಠವಾಗಿರಬೇಕು, ನಾವು ಮಾಡುವ ಪ್ರಯತ್ನ ಉತ್ತಮವಾಗಿರಬೇಕು. ಇನ್ನು 7ನೇದು ಸಮ್ಯಕ್ ಸ್ಮೃತಿ. ಸ್ಮೃತಿ ಅಂದರೆ ಜ್ಞಾಪಕ ಇಟ್ಕೊಳ್ಳೋದು. ಏನನ್ನು ಜ್ಞಾಪಕ ಇಟ್ಕೋಬೇಕು? ಇದಕ್ಕೆ ಸಮ್ಮಾಸತಿ ಅಂತ ಹೇಳ್ತಾರೆ. ಸರಿಯಾದ ನೆನಪು, ಸರಿಯಾದ ಜ್ಞಾಪಕ, ರೈಟ್ ಮೈಂಡ್ಫುಲ್ನೆಸ್. ಸರಿಯಾದದ್ದನ್ನು ಮಾತ್ರ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಏನು ಸರಿ ಅನಿಸುತ್ತೋ ಅದನ್ನು ಮಾತ್ರ ನಾವು ಜ್ಞಾಪಕದಲ್ಲಿಟ್ಟುಕೋಬೇಕು. ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣ ಜಾಗೃತಿಯಿಂದ ಮಾಡುವುದು, ದೇಹ, ಮನಸ್ಸು, ಭಾವನೆಗಳು ಮತ್ತು ಆಲೋಚನೆಗಳನ್ನು ಗಮನಿಸುತ್ತಾ ಇರುವುದು, ಇದು ಸರಿಯಾದ ಸ್ಮೃತಿ. ನಮ್ಮ ದೇಹ ಏನು ಮಾಡ್ತಾ ಇದೆ, ನಮ್ಮ ಮನಸ್ಸು ಏನು ಮಾಡ್ತಾ ಇದೆ, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಸಂಕಲ್ಪಗಳು ಸರಿಯಾಗಿವೆಯೇ ಅಂತ ನಾವು ಜ್ಞಾಪಿಸ್ಕೊಳ್ತಾ ಇರೋದು. ತಕ್ಷಣ ನಾವು ಮಾತಾಡೋಕ್ಕೂ ಮೊದಲು ಆ ಸ್ಮೃತಿಯಲ್ಲಿ ಬರಬೇಕು. ನಾನು ಮಾತಾಡೋದು ಸರಿಯಾಗಿದೆಯೇ ಅಥವಾ ನನ್ನ ಆಲೋಚನೆ ಸರಿಯಾಗಿದೆಯೇ? ಹಾಗೆ ಒಂದು ಉದಾಹರಣೆ ಹೇಳೋದಾದರೆ, ಧ್ಯಾನ ಮಾಡುವಾಗ ಮನಸ್ಸಿನ ನಿಯಂತ್ರಣದ ಮೇಲೆಯೇ ಜ್ಞಾಪಕದಲ್ಲಿಟ್ಟುಕೋಬೇಕು. ನಮ್ಮ ಜ್ಞಾಪಕ ಎಲ್ಲಿರಬೇಕು? ಮನಸ್ಸನ್ನು ನಿಯಂತ್ರಿಸಬೇಕು. ಕೂತ್ಕೊಂಡ್ರೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು, ಅಲ್ಲಿ ಬಿಡಬಾರ್ದು. ಆಧ್ಯಾತ್ಮಿಕ ಚಿಂತನೆಗೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಅವಕಾಶ ಇರುವಂತೆ ಎಚ್ಚರಿಕೆ ವಹಿಸಬೇಕು. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಆಧ್ಯಾತ್ಮಿಕ ವಿಷಯಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಬರಬೇಕು, ಪ್ರಾಪಂಚಿಕ ವಿಷಯಗಳು ಬರದಂತೆ ಎಚ್ಚರಿಕೆ ವಹಿಸಬೇಕು. ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಅನೇಕ ಕೆಲಸಗಳು, ಅವಕ್ಕೆಲ್ಲನೂ ನಾವು ಸರಿಯಾದ ಸ್ಮೃತಿಯನ್ನು ಇಟ್ಟುಕೊಂಡೇ ಮಾಡಬೇಕು. ಒಂದು ಉದಾಹರಣೆಗೆ, ಊಟ ಮಾಡುವಾಗ ನಮ್ಮ ಸ್ಮೃತಿ ಹೇಗಿರಬೇಕು? ನಾವು ಎಲ್ಲಿ ಕೂತಿದ್ದೀವಿ? ಅನ್ನಂ ಪರಬ್ರಹ್ಮ ಅನ್ನುವ ತತ್ವದ ಮೇಲೆ ನಾವು ಜ್ಞಾಪಕದಲ್ಲಿಟ್ಕೋಬೇಕು. ನಾನು ಮಾಡ್ತಾ ಇರೋದು ಅನ್ನ ಭಗವಂತನಿಗೆ ಸಮಾನ, ಅನ್ನಂ ಪರಬ್ರಹ್ಮ. ಅನ್ನವನ್ನು ಯಾವುದೇ ಸಂದರ್ಭದಲ್ಲಿ ನಿಂದಿಸದೆ, ಚೆಲ್ಲದೆ, ಬಿಟ್ಟು ಬಿಡದೆ ಊಟವನ್ನು ಮಾಡಬೇಕು ಅನ್ನೋ ಸ್ಮೃತಿಯಲ್ಲಿ ನಮ್ಮಲ್ಲಿರಬೇಕು. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ, ಕೆಲವರು ಮನೆಯಲ್ಲೇ ಬಿಟ್ಟುಬಿಡ್ತಾರೆ, ಕೆಲವರು ಮನೆಯಲ್ಲಿ ಬಿಡದೇ ಇದ್ರೂ ಬೇರೆ ಕಡೆ ಮದುವೆ ಸಮಾರಂಭಗಳು ಹೋದಾಗ ಅವರು ಭಾಳ ಭೇಷ್ ಅನ್ನಿಸ್ಕೋಬೇಕು ಅಂತ ಏನೇನೋ ಮಾಡಿಸಿರ್ತಾರೆ. ಇವರು ಬಡಿಸ್ತಾ ಇರ್ತಾರೆ, ಕೂತ್ಕೊಂಡಿರ್ತಾರೆ. ತಿನ್ನೋರು, ಕೂತ್ಕೊಂಡಿರೋರು ಪಕ್ಕದಲ್ಲಿರೋವ್ರಿಗೆ ಮಾತುಗಳು ಹೇಳ್ತಾ ಇರ್ತಾರೆ. ಯಾವುದೋ ಸ್ವಂತ ವಿಷಯದ ಬಗ್ಗೆ ಅಥವಾ ನಾಣ್ಯಗಳ ಬಗ್ಗೆನೋ ಇನ್ನೇನೋ ಮಾತಾಡ್ತಾ ಇರ್ತಾರೆ. ಅವನು ಬಡಿಸ್ಕೊಂಡು ಹೊರಟೋಗ್ತಾನೆ, ಅವನ ಕೆಲಸ ಅವನು ಮಾಡ್ತಾನೆ. ಆಮೇಲೆ ನೋಡಿಬಿಟ್ಟು ನನಗೆ ಶುಗರ್ ಇದೆ, ಸಿಹಿ ತಿನ್ನಲ್ಲ, ಆಮೇಲೆ ಇನ್ನೇನೋ ಅಲ್ಸರ್ ಇದೆ, ಹಸಿಮೆಣಸಿನ್ಕಾಯಿ ತಿನ್ನಲ್ಲ, ಅದು ಎಲ್ಲ ಬಿಟ್ಟುಬಿಟ್ಟು ಅದೆಲ್ಲ ತಗೊಂಡೋಗಿ ಅವರು ಬುಟ್ಟಿನೆಲ್ಲ ಹಾಕಿಬಿಡ್ತಾರೆ. ಇದು ನಮಗೆ ಆ ಸ್ಮೃತಿ ನಮ್ಮಲ್ಲಿರಬೇಕು. ನನಗೇನು ಬೇಕು? ಶುಗರ್ ಇದೆ, ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಸ್ವೀಟ್ ಯಾಕೆ ಹಾಕಿಸ್ಕೊಳ್ತೀರಿಯಾ? ಬೇಡಪ್ಪ ನನಗೆ ಅಂದರೆ ಅವನು ಇನ್ಯಾರಿಗೂ ಹಾಕ್ತಾನೆ, ಅಥವಾ ಇನ್ನೇನೋ ಉಪಯೋಗ ಆಗುತ್ತೆ. ಇದು ನಮ್ಮ ಸ್ಮೃತಿಯಲ್ಲಿರಬೇಕು. ದಿನ ಊಟ ಮಾಡುವಾಗ ನಾನು ಊಟ ಮಾಡುವುದು, ನನ್ನ ಮುಂದುಗಡೆ ಇರುವುದು ಬ್ರಹ್ಮ, ಅನ್ನಂ ಪರಬ್ರಹ್ಮ. ಅದಕ್ಕೋಸ್ಕರ ಆಹಾರದ ಬಗ್ಗೆ ನಮ್ಮ ಸ್ಮೃತಿ ಹೀಗೆ ಹೇಳುತ್ತೆ. ನಾವು ಪ್ರತಿದಿನ ತಿಂಡಿಗೆ ಊಟಕ್ಕೆ ಹೋದಾಗ ಇದನ್ನು ಹೇಳ್ತೀವಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದನ್ನು ದಿನ ಹೇಳ್ತೀವಿ ನಾವು. ಈಗಲೂ ಹೇಳಿದ್ವಿ, ಆವಾಗಲೇ ಹೇಳಿದ್ವಿ. ಅಂದರೆ ಅರ್ಪಣೆಯು ಬ್ರಹ್ಮ. ಯಾರು ಅರ್ಪಿಸ್ತಾರಲ್ಲ ಅವರು ಬ್ರಹ್ಮವೇ. ಹವಿಸ್ಸು ಬ್ರಹ್ಮ, ನಾವು ತಿನ್ನುವ ಆಹಾರ ಬ್ರಹ್ಮ. ಅನ್ನ ಬ್ರಹ್ಮದಿಂದ ಮಾತ್ರ ಜೀವಾತ್ಮನು ಗಮ್ಯಸ್ಥಾನವನ್ನು ಅಂದರೆ ಮೋಕ್ಷವನ್ನು ಅಲ್ಲಿ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಅಂದರೆ ನಮ್ಮ ಜೀವಾತ್ಮನು ಅವನ ಗಮ್ಯಸ್ಥಾನವನ್ನು ಸೇರಬೇಕಾದ್ರೆ ಅನ್ನ ಅಂತಕ್ಕಂಥ ಬ್ರಹ್ಮನ ಶಕ್ತಿ ನಮಗೆ ಬೇಕು. ಹಾಗೇ ನಾವು ಅನ್ನವನ್ನು ಪರಬ್ರಹ್ಮ, ಆಮೇಲಿಂದ
ಭೋಜನ ಮಾಡ್ತಾ ಇರೋನಿಗೂ ಬ್ರಹ್ಮನ ಅಂಶವೇ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಹಾಗೆಯೇ ಭಾರತ ಸಮಾಜ ಪೂಜೆ ಮಾಡುವಾಗ ಇದನ್ನು ಹೇಳ್ತೀವಿ, ಅಂತಶ್ಚರತಿ ಭೂತಯತು ಅಂತಶ್ಚರತಿ ಭೂಷೇಷು ಗುಹಾಯಾಂ ವಿಶ್ವತೋಮುಖಃ ತ್ವಂ ಯಜ್ಞತ್ವಂ ವಷಟ್ಕಾರತ್ವಂ ತ್ವಂ ವಿಷ್ಣು ಪುರುಷಃ ಪರಃ ಅಂತೀವಿ. ಅಂದರೆ ಹೇ ಸರ್ವವ್ಯಾಪಿ ಪರಮಪುರುಷನೇ, ಸೃಷ್ಟಿಯ ಅಂತರಂಗ ಶಕ್ತಿಗಳಾದ ಪಂಚಭೂತಗಳಲ್ಲಿಯೂ ಜ್ಞಾನ ಗಹ್ವರಗಳಲ್ಲಿಯೂ ವ್ಯಾಪಿಸಿದ್ದು ವಿಶ್ವದ ಎಲ್ಲ ಕಡೆ ನೀನು ನೋಡಬಲ್ಲ ಯಜ್ಞವು. ಅಂದರೆ ವಿಶ್ವದ ಎಲ್ಲ ಕಡೆನೂ ಇದ್ದೀಯಾ, ನಾನು ಮಾಡೋ ಅನ್ನದಲ್ಲಿನೂ ಇದ್ದೀಯಾ, ಹಾಗಾಗಿ ನಾನು ಅನ್ನವನ್ನು ನಿನ್ನಂತೆ ನೋಡುತ್ತೇನೆ ಅಂತ ನಾವು ಮಂತ್ರವನ್ನು ಅಲ್ಲಿ ಹೇಳ್ತೀವಿ. ಹಾಗೆ ಭೋಜನ ಮಾಡುವಾಗ ಹೀಗೆ ಧ್ಯಾನಿಸಬೇಕು ಅಂತಾರೆ. ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಪ್ರಿಯತಾಂ ಭಗವಾನೇಶಃ ಪರಮಾತ್ಮ ಸದಾಶಿವ. ಅಂದರೆ ಅನ್ನವು ಬ್ರಹ್ಮ, ಸೃಷ್ಟಿಕರ್ತನಾದ ಬ್ರಹ್ಮ. ಅನ್ನದಿಂದಲೇ ನಾವು ಬೆಳೀತಕ್ಕಂಥದ್ದು, ಅನ್ನದಿಂದಲೇ ಮೂಲ. ನಮ್ಮ ಜೀವಾತ್ಮನ ಉದ್ಧಾರ ಆಗಬೇಕಾದ್ರೆ ಅನ್ನವೇ. ಹಾಗಾಗಿ ಅನ್ನಂ ಬ್ರಹ್ಮವು ಸೃಷ್ಟಿಕರ್ತನಾದ ಬ್ರಹ್ಮ, ರಸೋ ವಿಷ್ಣು, ಅನ್ನದಿಂದ ಸೃಷ್ಟಿಯಾಗುವ ರಸ ಏನಿದೆ ನಮ್ಮ ಬಾಯಲ್ಲಿ ತಿನ್ನುವಾಗ ಒಂದು ಥರ ರಸ, ಆಮೇಲೆ ಬೇರೆ ಬೇರೆ ರಸಗಳೆಲ್ಲ ಆಗುತ್ತೆ, ಅವೆಲ್ಲ ವಿಷ್ಣು ಸಮಾನ. ಹಾಗೆ ಭೋಕ್ತಾದೇವೋ, ಅನ್ನವನ್ನು ಸ್ವೀಕರಿಸುವ ಜೀವಾತ್ಮನೋ ಪರಮಾತ್ಮನೋ. ಇಲ್ಲಿ ಸದಾಶಿವ ಪರಮೇಶ್ವರನ ತ್ರಿಮೂರ್ತಿಯ ಕಲ್ಪನೆ ಇದೆ. ಅನ್ನ ಸ್ವೀಕಾರ ಮಾಡುವಾಗ ನಾವು ಜೀವಾತ್ಮನು ಅನ್ನದ ಅಂಶದಿಂದಲೇ ಮುಕ್ತಿ ಮಾರ್ಗಕ್ಕೆ ಹೋಗಬೇಕು. ಹಾಗಾಗಿ ಅನ್ನಂ ಪರಬ್ರಹ್ಮ ಅನ್ನೋದನ್ನು ನಾವು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಹಾಗಾಗಿ ಇದನ್ನೇ ನಾವು ರೈಟ್ ಮೈಂಡ್ಫುಲ್ನೆಸ್ ಅಂತೀವಿ. ಹಾಗೆ ಕೊನೆಯದು ಸಮ್ಯಕ್ ಸಮಾಧಿ, ರೈಟ್ ಕಾನ್ಸಂಟ್ರೇಷನ್. ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಹೇಗಿರಬೇಕು? ಧ್ಯಾನದ ಮೂಲಕ ಮನಸ್ಸನ್ನು ಏಕಾಗ್ರಗೊಳಿಸುವುದು. ಧ್ಯಾನದ ಮೂಲಕ ಮನಸ್ಸನ್ನು ಏಕಾಗ್ರಗೊಳಿಸುವುದು. ಅದಕ್ಕೋಸ್ಕರನೇ ಪತಂಜಲಿಯವರು ಯೋಗ ಚಿತ್ತವೃತ್ತಿ ನಿರೋಧ ಅಂದಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಏನಂದರೆ ನಾವು ಭಗವಂತನಲ್ಲಿ ಸೇರಬೇಕಾದ್ರೆ ಅದನ್ನು ಯೋಗ ಅಂತೀವಿ. ಆ ಯೋಗ ಮಾರ್ಗದಲ್ಲಿ ನಡೆಯೋದಕ್ಕೆ ಕೂಡ ಯೋಗ ಅಂತೀವಿ. ಅದನ್ನು ನಾವು ಮಾಡಬೇಕಾದ್ರೆ ಚಿತ್ತವೃತ್ತಿ, ನಮ್ಮ ಮನಸ್ಸಿನ ವೃತ್ತಿಗಳನ್ನು ನಿರೋಧಿಸಬೇಕು. ಮನಸ್ಸಿನಲ್ಲಿ ಏನೇನೇನೋ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ. ಧ್ಯಾನದಲ್ಲಿ ಕೂತ್ಕೊಂಡಾಗಲೇ ಹೆಚ್ಚಿಗೆ ಬರೋದು. ಬೇರೆ ಕಡೆ ಏನೋ ಮರ್ತೋಗ್ತೀವಿ. ಇನ್ನೇನೋ ಅಡುಗೆ ಮಾಡುವಾಗಲೂ, ಊಟ ಮಾಡುವಾಗಲೂ, ಪ್ರಯಾಣ ಮಾಡುವಾಗಲೂ ಅಷ್ಟಿರಲ್ಲ. ಧ್ಯಾನಕ್ಕೆ ಕೂತ್ಕೊಂಡಾಗಲೇ ಚಿತ್ತವೃತ್ತಿಗಳು ಜಾಸ್ತಿ ಬರೋದು. ಅದಕ್ಕೋಸ್ಕರ ಅದನ್ನು ನಿರೋಧಿಸಬೇಕು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದರು. ಹಾಗೆ ಇದರಿಂದ ಮನಸ್ಸು ಪ್ರಶಾಂತವಾಗಿ ಜ್ಞಾನ ಬೆಳೆಯುತ್ತದೆ. ಯಾವಾಗ ನಾವು ಚಿತ್ತವೃತ್ತಿಯನ್ನು ನಿರೋಧಿಸ್ತೀವೋ ಆಗ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬಂದು ಜ್ಞಾನ ಬೆಳವಣಿಗೆ ಆಗುತ್ತದೆ. ಧ್ಯಾನದಲ್ಲಿ ಒಂದು ವಿಷಯದ ಮೇಲೆ ಮನಸ್ಸನ್ನು ಸ್ಥಿರವಾಗಿ ನೆಲೆಗೊಳಿಸುವುದು. ಪ್ರಾರಂಭದಲ್ಲಿ ಯಾವುದಾದರೂ ಒಂದು ವಿಷಯದ ಮೇಲೆ, ಒಬ್ಬ ಗುರುಗಳ ಮೇಲೆ ಅಥವಾ ಭಗವಂತನ ಮೇಲೆ, ನಿರ್ದಿಷ್ಟವಾದ ಶ್ರೇಷ್ಠವಾದ ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನಿಟ್ಟು ಧ್ಯಾನ ಮಾಡುವುದು. ಆಮೇಲೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು 10 ನಿಮಿಷವೋ ಅರ್ಧ ಗಂಟೆನೋ ಕೂತ್ಕೊಂಡು ಧ್ಯಾನ ಮಾಡುವುದು ಅದು ನಿಜವಾದ ಧ್ಯಾನವಲ್ಲ ಅಂತಾರೆ. ಮತ್ತು ಏನು ಮಾಡಬೇಕಂದ್ರೆ, ನಾವು ಇತರರಿಗೆ ಮಾಡಬಹುದಾದ ಸಹಾಯದ ಅವಕಾಶಕ್ಕಾಗಿ ಚಿಂತನೆ ಮಾಡುವುದು ನಿಜವಾದ ಧ್ಯಾನ. ಅಂದರೆ ನಾನು ಇತರರಿಗೆ ಏನು ಸಹಾಯ ಮಾಡಬಹುದು ಇದರ ಬಗ್ಗೆ ಚಿಂತನೆ ಮಾಡೋದು ನಿಜವಾದ ಧ್ಯಾನ. ಹಾಗೆಯೇ ಇದು ಗುರುಗಳು ನಮ್ಮಿಂದ ನಿರೀಕ್ಷಿಸುವ ಮುಖ್ಯವಾದ ವಿಷಯ. ಸೋದರ GS ಅರುಂಡೇಲರು ಈ ವಿಷಯದ ಬಗ್ಗೆ ಹೀಗೆ ಹೇಳ್ತಾರೆ. ದಿನನಿತ್ಯದ ಜೀವನದಲ್ಲಿ ನಾವು ಸೇವೆಯ ಬಗ್ಗೆ ಹೇಗೆ ಚಿಂತನೆ ಮಾಡಬೇಕು, ಏಕೆ ಚಿಂತನೆ ಮಾಡಬೇಕು ಅಂತ ಈ ತಿಂಗಳ ಕ್ಯಾಲೆಂಡರ್ನಲ್ಲಿದೆ ನೋಡಿ. GS ಅರುಂಡೇಲರು ಬರೆದಿರ್ತಕ್ಕಂಥದ್ದು ಜೂನ್ ತಿಂಗಳ ಕ್ಯಾಲೆಂಡರ್ನಲ್ಲಿದೆ. ಅವ್ರು ಹೇಳ್ತಾರೆ, ಸರ್ವೀಸ್ ಈಸ್ ದ ರೆಂಟ್, ಸರ್ವೀಸ್ ಈಸ್ ದ
ರೆಂಟ್ ವಿ ಪೇ ಫಾರ್ ಅವರ್ ರೂಮ್ ಇನ್ ದ ವರ್ಲ್ಡ್ ಅಂತ. ಭಗವಂತ ನಮಗೆ ತನ್ನ ಸಾಮ್ರಾಜ್ಯದಲ್ಲಿ ಒಂದು ಸ್ಥಳವನ್ನು ಕೊಟ್ಟಿದ್ದಾನೆ. ನಾವಿರೋದು ಭಗವಂತನ ಸಾಮ್ರಾಜ್ಯದಲ್ಲೇ ಒಂದು ಸ್ಥಳ ನಮಗೆ ಕೊಟ್ಟಿದ್ದಾನೆ. ನಾವು ಬಾಡಿಗೆ ಕೊಡಬೇಕು. ಅದಕ್ಕೆ ಯಾವುದು ಬಾಡಿಗೆ ಕೊಡಬೇಕು ಅಂದರೆ, ನಾವು ಸರ್ವೀಸ್ ಇಸ್ ದ ರೆಂಟ್ ವಿ ಪೇ ಫಾರ್ ಅವರ್ ರೂಮ್ ಇನ್ ದ ವರ್ಲ್ಡ್. ನಾವು ಸೇವೆ ಮಾಡ್ತೀವಲ್ಲ, ಅದೇ ಭಗವಂತನಿಗೆ ನಾವು ಕೊಡ್ತಕ್ಕಂಥ ಬಾಡಿಗೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸರ್ವೀಸ್ ಈಸ್ ದ ರೆಂಟ್ ವಿ ಪೇ ಫಾರ್ ಅವರ್ ರೂಮ್ ಇನ್ ದ ವರ್ಲ್ಡ್. ಭಗವಂತನ ಪ್ರಪಂಚದಲ್ಲಿ ತನ್ನ ಜಾಗ ನಮಗೆ ಕೊಟ್ಟಿರೋದರಿಂದ ಆ ಜಾಗಕ್ಕೆ ನಾವು ಬಾಡಿಗೆ ಕೊಡಬೇಕು. ಆ ಬಾಡಿಗೆನೇ ನಾವು ಮಾಡುವ, ಇತರರಿಗೆ ಮಾಡುವ ಸೇವೆ. ಇದು ನಮ್ಮ ಧ್ಯಾನವಾಗಬೇಕು. ನಾವು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಭಗವಂತ ನಮಗೆ ಸ್ಥಳವನ್ನು ಕೊಟ್ಟಿರುವುದಕ್ಕೆ ನಾವು ಕೊಡುವ ಬಾಡಿಗೆ ಇತರರಿಗೆ ಮಾಡುವ ಸೇವೆ. ಹಾಗೆ ನಾವು ಮಾಡುವ ಕೆಲಸ, ಮಾತನಾಡುವ ಮಾತು, ಮಾಡುವ ಯೋಚನೆ ಸತ್ಯ ಧರ್ಮ ನಿಷ್ಠವಾಗಿದೆಯೇ, ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿದೆಯೇ ಎಂದು ಚಿಂತನೆಯನ್ನು ಮಾಡುವುದೇ ನಿಜವಾದ ಧ್ಯಾನ. ಬಹಳ ಮುಖ್ಯವಾದ್ದು. ನಾನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಪ್ಪದೇ ಧ್ಯಾನ ಮಾಡ್ತೀನಿ, ಅರ್ಧ ಗಂಟೆ ಮಾಡ್ತೀನಿ. ಯಾವುದೇ ನಾನು ತಪ್ಪಿಸೋದಿಲ್ಲ. ಅದು ನಿಜವಾದ ಧ್ಯಾನ ಅಲ್ಲ. ಭಗವಂತ ನಮಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾನೆ. ಇತರರ ಸೇವೆ ಮಾಡುವುದೇ ನಮ್ಮ ಭಗವಂತನಿಗೆ ಸಲ್ಲಿಸ್ತಕ್ಕಂಥ ಕಾಣಿಕೆ. ಇದು ಜ್ಞಾಪಕ ಇಟ್ಕೋಬೇಕು. ಯಾವುದೇ ಸಂದರ್ಭದಲ್ಲಿ ನಾವು ಇಲ್ಲಿವರೆಗೂ ಹೇಳಿದ್ವಲ್ಲ, ಎಲ್ಲ ಸಮ್ಯಕ್ ಜ್ಞಾಪಕ, ಸಮ್ಯಕ್ ನಂಬಿಕೆ, ಒಳ್ಳೆಯ ನಂಬಿಕೆಗಳಿಟ್ಕೋಬೇಕು, ಒಳ್ಳೆಯ ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು, ಒಳ್ಳೆಯ ಪ್ರಯತ್ನ ಮಾಡಬೇಕು. ಹಾಗೆಯೇ ನಮ್ಮ ಮಾತು ಪರಿಶುದ್ಧವಾಗಿರಬೇಕು. ಮತ್ತು ಜೀವನ ಕ್ರಮ ಬಹಳ ಮುಖ್ಯ. ಪವಿತ್ರವಾದ ಜೀವನ ಕ್ರಮವನ್ನು ನಾವು ಪಾಲನೆ ಮಾಡಬೇಕು. ಮತ್ತು ಧ್ಯಾನ ಅಂತೂ ಇದರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಮಾತಾಡೋದು ಧ್ಯಾನ ಅಲ್ಲ. ನಾವು ಯಾವ ಜಗತ್ತಿಗೆಲ್ಲ ಭಗವಂತನ ಸಂಕಲ್ಪಕ್ಕೆ ನಾವು ಮಾಡ್ತಕ್ಕಂಥ ಒಂದು ಸಹಾಯ ಏನಿದೆ ಅದೆಲ್ಲವೂ ನಾವು ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಬುದ್ಧ ತಾನು ಕಂಡುಕೊಂಡ. ಇದು 4ನೇ ಸತ್ಯ, ಆರ್ಯ ಅಷ್ಟಾಂಗ ಮಾರ್ಗಗಳು. ಈ 8 ಮಾರ್ಗಗಳನ್ನು ನಾವು ಜೀವನದಲ್ಲಿ ಆಚರಿಸ್ಕೊಂಡು ಬಂದರೆ, ನಡೆದುಕೊಂಡು ಬಂದರೆ ನಾವು ಮೋಕ್ಷಕ್ಕೆ ಪ್ರಾಪ್ತರಾಗ್ತೀವಿ. ಅವರು ಬುದ್ಧನ ಮೋಕ್ಷದ ಬಗ್ಗೆ, ದೇವರ ಬಗ್ಗೆ ಏನು ಮಾತಾಡಿಲ್ಲ. ಪತಂಜಲಿ ಹೇಳ್ದಂಗೆ ಸೂತ್ರಗಳು ಪತಂಜಲಿ ಮಹರ್ಷಿ ಹೇಳಿದ್ದನು, ಬುದ್ಧನ ಹೇಳಿರೋದು ಸರಿಸಮಾನವಾಗಿದೆ. ಹಾಗಾಗಿ ನಾವು ಅವರು ಹೇಳಿರ್ತಕ್ಕಂಥ ಈ ಜ್ಞಾನ ಏನಿದೆ, ಅವರು ಕೊಟ್ಟಿರ್ತಕ್ಕಂಥ ಸೂಚನೆಗಳೇನಿದೆ ಅವಾಗ ನಾವು ನಡ್ಕೊಂಡ್ರೆ ನಾವು ಯೋಗ ಮಾರ್ಗದಲ್ಲಿ ನಡೆದು ಈ ಮಾನವ ಸ್ಥಿತಿಯಿಂದ ಮಾನವಾತೀತ ಸ್ಥಿತಿಗೆ ಹೋಗ್ಬೋದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ವ್ಯವಸ್ಥಾಪಕರಿಗೂ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನಾನು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಓಂ ಶಾಂತಿ.